ಶೇಖರ್ ಮತ್ತು ಅವನ ಮಗ ಆದಿತ್ಯ ಒಂದೇ ಕುಟುಂಬ, ಆದರೆ ಎರಡು ವಿಭಿನ್ನ ಜೀವನ ಶೈಲಿಗಳು. ಶೇಖರ್ ದೊಡ್ಡ ಉದ್ಯಮಿ, ಕೋಟ್ಯಾಧಿಪತಿ, ಬೃಹತ್ ವಿಲ್ಲಾ, ಐಷಾರಾಮಿ ಕಾರುಗಳು. ಆದರೆ ಅವನ ಮಗ ಆದಿತ್ಯ ಈ ಸಂಪತ್ತಿನಿಂದ ಸಂಪೂರ್ಣ ಭಿನ್ನವಾಗಿದ್ದ. ತಂದೆಯ ವೈಭವದ ನಡುವೆ ಬೆಳೆದರೂ ಯಾವುದರ ಮೇಲೂ ಅವನಿಗೆ ಆಕರ್ಷಣೆ ಇರುವುದಿಲ್ಲ. ಅವನು ಸರಳ ಜೀವನವನ್ನು ಪ್ರೀತಿಸುತ್ತಿದ್ದ. ಸ್ವತಂತ್ರವಾಗಿ ದುಡಿದು ಬದುಕಬೇಕು ಎಂಬ ಆಸೆ ಅವನದು. ತಂದೆಗೆ ನಿರಾಶೆ. ಶೇಖರ್ಗೆ ಇದನ್ನು ಒಪ್ಪಿಕೊಳ್ಳಲು ಕಷ್ಟವಾಯಿತು. ನಾನು ನಿನಗಾಗಿ ಇಷ್ಟೊಂದು ಸಂಪತ್ತು ಮಾಡಿದ್ದೇನೆ, ನೀನು ಅದನ್ನು ಬಳಸದೆ ಸುಮ್ಮನೆ ಬದುಕಲು ಬಯಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದರು. ಅದಕ್ಕೆ ಆದಿತ್ಯ ಹೇಳಿದ, ನನಗೆ ಇದ್ಯಾವುದರಲ್ಲೂ ತೃಪ್ತಿಯಿಲ್ಲ. ಸಂಪತ್ತಿಲ್ಲದ ಜೀವನದ ಪಾಠವನ್ನು ಕಲಿಸಲು ಒಂದು ದಿನ ಶೇಖರ್ ಆದಿತ್ಯನಿಗೆ ಪಾಠ ಕಲಿಸಲು ಒಂದು ಯೋಜನೆ ಹಾಕಿದರು. ಶೇಖರ್ ಹೇಳಿದ, ಮಗನಿಗೆ ಏನೂ ಸಹಾಯವಿಲ್ಲದೆ 1 ತಿಂಗಳ ಕಾಲ ಒಂದು ಚಿಕ್ಕ ಹಳ್ಳಿಯಲ್ಲಿ ಬದುಕಿ ತೋರಿಸಬೇಕೆಂದು ಹೇಳಿದರು. ಆದಿತ್ಯ ತಕ್ಷಣ ಒಪ್ಪಿಕೊಂಡ. ಹಳ್ಳಿಗೆ ಹೋದ ಬಳಿಕ ಅವನು ಅಲ್ಲಿ ಕೃಷಿಕರ ಜೊತೆ ಕೆಲಸ ಮಾಡಿದ. ಪುಟ್ಟ ಅಂಗಡಿಯಲ್ಲಿ ಕೆಲಸ ನೋಡಿ ಕೂಲಿಯ ಕೆಲಸ ಮಾಡಿ ಊಟಕ್ಕಾಗಿ ದುಡಿದ. ಅದೇ ಸಮಯದಲ್ಲಿ ಜನರ ನಡುವಿನ ಸಹಾಯ, ಪ್ರೀತಿ, ಪರಸ್ಪರ ನಂಬಿಕೆಯನ್ನು ಕಂಡು ಮನಸಾರೆ ಸಂತೋಷಪಟ್ಟ. ನಿಜವಾದ ಸಂಪತ್ತು ಯಾವುದು? 1 ತಿಂಗಳ ಬಳಿಕ ಆದಿತ್ಯ ತನ್ನ ತಂದೆ ಶೇಖರ್ ಮುಂದೆ ಬಂದು ನಿಂತ. ಶೇಖರ್ ಅತಿಯಾಗಿ ಸಂತೋಷಪಟ್ಟರು. ಈಗ ತನ್ನ ಮಗ ನಿಜವಾದ ಜೀವನದ ತತ್ವವನ್ನು ಕಲಿತಿದ್ದಾನೆ ಎಂದು ಭಾವಿಸಿದರು. ಆದರೆ ಆದಿತ್ಯನ ಉತ್ತರ ಅಚ್ಚರಿ ಮೂಡಿಸಿತು. ಅಪ್ಪ, ನೀನು ಭಾವಿಸಿದಂತೆ ನಾನು ದುಃಖದಿಂದಿಲ್ಲ. ನಾನು ನಿಜವಾದ ಜೀವನದ ಸಂತೋಷವನ್ನೇ ಕಂಡೆ. ನಾವು ಐಷಾರಾಮಿ ಬಂಗಲೆಯಲ್ಲಿ ಇರುತ್ತೇವೆ ಅಷ್ಟೆ, ಆದರೆ ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡುವ ಕೃಷಿಕರ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ ತುಂಬಿದೆ. ನಾವು ನೈಸರ್ಗಿಕ ತಂಪಿಗಾಗಿ AC ಬಳಸುತ್ತೇವೆ, ಆದರೆ ಅವರು ತೆರೆದ ಆಕಾಶದಲ್ಲಿ ನಿಜವಾದ ಶೀತಳತೆ ಅನುಭವಿಸುತ್ತಾರೆ. ನಾವು ದುಡ್ಡು ಕೊಟ್ಟು ಸ್ನೇಹಿತರನ್ನು ಮಾಡಿಕೊಳ್ಳುತ್ತೇವೆ, ಆದರೆ ಅವರು ಹೃದಯದಿಂದ ಸ್ನೇಹಿಸುತ್ತಾರೆ. ಈ ಮಾತು ಕೇಳಿದ ಶೇಖರ್ ನಿಶ್ಶಬ್ದನಾದ. ಇಲ್ಲಿವರೆಗೂ ಹಣವೇ ಜೀವನ ಎಂದು ಭಾವಿಸಿದ ಶೇಖರ್ಗೆ ಅವರ ಮಗನು ತೋರಿಸಿದ ಪಾಠ ಮನಸ್ಸಿಗೆ ತಲುಪಿತು. ಈ ಕತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಫ್ರೆಂಡ್ಸ್? ಈ ಕಥೆಯಿಂದ ನಾವು ಸುಮಾರು ವಿಷಯಗಳನ್ನ ಕಲಿತಾ ಹೋಗ್ಬೋದು. ಸಂಪತ್ತು ಮಾತ್ರ ಯಶಸ್ಸಿನ ಅರ್ಥವಲ್ಲ, ಸರಳ ಜೀವನದಲ್ಲಿಯೇ ನಿಜವಾದ ಸಂತೋಷ ಇದೆ. ಎಷ್ಟೇ ಸಂಪತ್ತಿರ್ಬೋದು, ಆದರೆ ಜೀವನವಿಡೀ ನೆನಪಾಗೋದು ಒಳ್ಳೆಯ ಸಂಬಂಧ ಮತ್ತು ಅನುಭವಗಳು. ಹಣ ಸಂಪತ್ತು ತರಬಹುದು, ಆದರೆ ಸಂತೋಷ ಮಾತ್ರ ಸತ್ಯ ಜೀವನದಿಂದ ಬರುತ್ತದೆ. ಪ್ಲೀಸ್ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.